ತಾರಾ, ಇಂಟರ್ವ್ಯೂ ಇನ್ನೇನು ಶುರು ಆಗ್ತದೆ, ಬೇಗ ಬಾ. ಬೇಬಿ, ರಿಷಿಗ್ ಕಾಲ್ ಮಾಡು. ಯಾಕೆ ಮಾಮ್, ನನ್ನ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಡು ಅಳ್ಬೇಕಾ? ನೋ ಮಾಮ್, ನಂಗೆ ತುಂಬ ಭಯ ಆಗ್ತಿದೆ. ಇವತ್ತು ಬೇರೆ ಆ ರಿಷಿ ಕಮಲಿ ಜೊತೆ ಮನೆಗೆ ಹೋದ. ಅವನು ನನ್ನ ಮತ್ತೆ ಕಮಲಿ ಮಧ್ಯೆ ಎಲ್ಲ ಸರಿ ಹೋಯ್ತು ಅಂತ ಹೇಳ್ಬಿಡ್ತಾನೋ ಅಂತ ಭಯ ಆಗ್ತಿದೆ. ಶೋ, ಮತ್ತೆ ಅದೇ ರಾಗ ಅದೇ ಹಾಡು ಹಾಡಬೇಡ ಪ್ಲೀಸ್ ಬೇಬಿ. ನೀನು ರಿಷಿಗ್ ಫೋನ್ ಮಾಡಿ ಕಮಲಿ ಇಂಟರ್ವ್ಯೂ ಟಿವಿಲಿ ಬರುತ್ತೆ ನೋಡು ಅಂತ ಹೇಳು. ಹಾ, ಮಾಮ್, ನೀವು ಹೀಗೇನಾ? ಅಲ್ಲ, ನಾನು ಎಷ್ಟು ನೋವಲ್ಲಿದ್ದೀನಿ ಅಂತ ಗೊತ್ತಿದ್ರು ನೀವು ಹೊಟ್ಟೆ ಉರಿಸ್ತೀರಲ್ಲ. ಐ ಹೇಟ್ ಯು ಮಾಮ್. ಬೇಬಿ, ನಾನು ಹೇಳ್ದಷ್ಟು ಮಾಡು. ರಿಷಿಗ್ ಫೋನ್ ಮಾಡಿ ಹೇಳು. ನೋಡದೆ ಕೇಳು. ಕಮಾನ್, ಕಾಲ್. ಹೇಳನಿಕಾ. ಹಾಯ್ ರಿಷಿ, ಇವತ್ತು ಕಮಲಿ ಇಂಟರ್ವ್ಯೂ ಟಿವಿಯಲ್ಲಿ ಬರುತ್ತೆ, ನೋಡು. ಓ, ಥ್ಯಾಂಕ್ ಯು. ಈಗಲೇ ನೋಡ್ತೀನಿ. ಹಾಂ. ಅವ್ರು ಇಂಟ್ರೊಡ್ಯೂಸ್ ಮಾಡಕ್ ಬಂದಾಗ ನಾನು ಹೊರಗೆ ಹೋಗ್ಬಿಟ್ಟೆ. ಪಾಪ ಏನು ಹೇಳಿರ್ತಾರೋ ಏನೋ, ನೋಡೋಣ. ನಮಸ್ಕಾರ ವೀಕ್ಷಕರೇ. ನಮ್ಮ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿರುವಂತಹ ಕಮಲಿ ಮಹಾಜನ್ರವರ ಸಂದರ್ಶನವನ್ನು ನಾವು ಮಾಡಿದ್ದೀವಿ. ಅವರ ಓದಿನ ಬಗ್ಗೆ, ಅವರ ಕನಸಿನ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಇದಕ್ಕೆ ಬಂದಂತಹ ಅಡೆತಡೆಗಳನ್ನು ಅವರು ಹೇಗೆ ಮೀರಿದ್ರು ಅನ್ನೋದ್ರ ಬಗ್ಗೆ ಅವರೇ ಹೇಳಿದ್ದಾರೆ. ಬನ್ನಿ ಕೇಳೋಣ. ಸ್ಯಾನನೇ ಖುಷಿ ಆಯ್ತೈತೆ. ನಾನು ಓದೋ ಕನಸು ಅರಳಿದ್ದು ನಮ್ಮೂರ್ನಾಗೆ. ಈ ಸಮಯದಾಗೆ ನನ್ನವ್ವ, ನನ್ನ ತಾತಯ್ಯ, ನನ್ನೂರ್ನವರು ಪ್ರತಿಯೊಬ್ರು ನೆನಪಾಯ್ತವ್ರೆ. ಈ ಸಮಯದಾಗೆ ನಮ್ಮವ್ವ ಇದ್ದಿದ್ರೆ ಸ್ಯಾನೇನೆ ಖುಷಿ ಪಟ್ಟಿರ್ತಿದ್ಲು. ಅವಳಿವಾಗ ಮೇಲಿಂದನೇ ನನ್ನ ಆರಿಸ್ತಿರ್ತಾಳೆ. ಈ ರೀತಿಯಾಗಿ ತಮ್ಮ ಖುಷಿನ ಹಂಚ್ಕೊಂಡಂತಹ ಕಮಲಿ ಮಹಾಜನ್ರವರು ಈ ಸಕ್ಸಸ್ಗೆ ಪೂರ್ತಿಯಾಗಿ ತಾವೇ ಕಾರಣ ಅಂತ ಹೇಳಿದ್ದಾರೆ. ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಮದುವೆ ಆದ್ಮೇಲೆ ಗಂಡನ ಮನೇಲಿದ್ದು ಓದೋದು, ಕಾಲೇಜ್ಗೆ ಹೋಗೋದು ಎಲ್ಲ ಹುಡುಗಿರಿಗೂ ಒಂದು ಸವಾಲು. ನನಗೂ ಇದು ಸವಾಲೇ ಆಗಿತ್ತು. ನಾನು ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದೆ ಅಂತ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಇನ್ನು ಅತ್ತೆ ಮಾವ ನಿಮ್ಗೆ ಸಪೋರ್ಟ್ ಮಾಡಿಲ್ವಾ ಅನ್ನೋ ನಮ್ಮ ಪ್ರಶ್ನೆಗೆ ಕಮಲಿಯವರು ತುಂಬಾ ನೋವಿನಿಂದ ಅತ್ತೆ ಮಾವ ನನಗೆ ಯಾವ ರೀತಿಯಿಂದಲೂ ಸಪೋರ್ಟ್ ಮಾಡಿಲ್ಲ ಎಂದು ಹೇಳಿದ್ದಾರೆ. ನಾನು ಕಾಲೇಜ್ಗೆ ಹೋಗೋದೇ ಅವ್ರಿಗಿಷ್ಟ ಇರಲಿಲ್ಲ. ಆದ್ರೂ ತಾನು ಯಾವುದನ್ನೂ ಕೇರ್ ಮಾಡದೆ ವಿದ್ಯೆನೇ ದೊಡ್ಡದು ಅಂತ ಮನೇಲಿ ಎಲ್ಲರೂ ಎದುರಾಕೊಂಡು ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಿ ಇವತ್ತು ಸಾಧನೆ ಮಾಡಿದ್ದೀನಿ ಅಂತ ಸ್ವತಃ ಕಮಲಿ ಅವರೇ ಹೇಳಿದ್ದಾರೆ. ವೀಕ್ಷಕರೇ,
ನಾನು ನಿಮ್ಗೆ ಸಪೋರ್ಟ್ ಮಾಡಿಲ್ವ ಕಮಲಿ ಅವರ? ಕೊನೆಗೂ ನಿಮ್ಮ ಬುದ್ಧಿ ತೋರಿಸ್ಬಿಟ್ರಲ್ಲ. ನೀವು ಮೊದಲಿನ ಹಾಗೆ ನನ್ನ ಹತ್ರ ಮಾತಾಡೋದು ನೋಡಿ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ಕೊಂಡಿದ್ದೆ. ನೀವು ಬದಲೇ ಆಗಿಲ್ಲ. ನೀವು ಅದೇ ಕೋಪ ಜಗಳನ ಮುಂದುವರಿಸ್ತಾ ಇದ್ದೀರಾ. ನಾನು ಏನೇನೋ ಅನ್ಕೊಂಡಿದ್ದೆ. ಎಲ್ಲ ಸರಿ ಹೋಗಿದೆ ಅಂತ ಅನ್ಕೊಂಡಿದ್ನಲ್ಲ ಕಮಲಿ ಅವರ. ನೀವು ನನ್ನ ಬಗ್ಗೆ ಹೀಗೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀವು ನನ್ನ ಬಗ್ಗೆ ಏನೇ ಹೇಳಿದ್ರು ಬೇಜಾರಾಗ್ತಿರಲ್ಲ ಕಮಲಿ ಅವರ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ನಲ್ಲ. ನನ್ನ ಬಗ್ಗೆನೇ ನೀವು ಹೀಗೆ ಹೇಳಿದ್ದೀರಾ ಅಂದ್ರೆ ನನ್ನ ನಂಬಕ್ಕೆ ಆಗ್ತಿಲ್ಲ. ಯಾವತ್ತೋ ಒಂದಿನ ನಿಮ್ಮ ತಪ್ಪಿನ ಅರಿವು ನಿಮ್ಗಾಗೆ ಆಗತ್ತೆ. ಆಗ ಇದ್ಯಾವುದು ಬದಲಾಗಲ್ಲ. ನಿಮ್ಮ ತಪ್ಪಿನ ಅರಿವು ನಿಮ್ಗಾಗೆ ಆಗತ್ತೆ. ಅವತ್ತೊಂದಿನ ಯಾವುದು ಬದಲಾಗಲ್ಲ. ಕಳೆದೋಗಿರೋ ಸಮಯ ಮತ್ತೆ ಬರಲ್ಲ. ಗಾಡ್ ಮಾಮ್, ನೀವು ಇದನ್ನೆಲ್ಲ ಮಾಡಿದ್ರಾ? ಐ ಡಿಡ್ಂಟ್ ಈವನ್ ರಿಯಲೈಸ್ ಮಾಮ್. ನಾನೇನೋ ಕಮಲಿ ಇಂಟರ್ವ್ಯೂನ ನೋಡಿ ಮತ್ತೆ ಹೊಟ್ಟೆ ಉರ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಿಮ್ ಪ್ಲಾನ್ ಗೊತ್ತಿಲ್ಲದೆ ಸುಮ್ಮನೆ ಕಣ್ಣೀರು ಹಾಕ್ಬಿಟ್ನಲ್ಲ ಮಾಮ್. ಅದಕ್ಕೆ ಹೇಳೋದು ಸ್ವಲ್ಪ ಕಾಯ್ಬೇಕು ಅಂತ. ಅಷ್ಟೊಂದು ಕಣ್ಣೀರು ವೇಸ್ಟ್ ಮಾಡೋ ಬದಲು ಅದನ್ನ ಹಾಗೆ ಇಟ್ಕೊಂಡಿದ್ದಿದ್ರೆ ಇನ್ಯಾವತ್ತೋ ರಿಷಿ ಮುಂದೆ ಡ್ರಾಮಾ ಆಡೋದಕ್ಕೆ ಯೂಸ್ ಆಗ್ತಿತ್ತಲ್ವಾ. ನೀನು ಒಂದೊಂದ್ಸಲ ತುಂಬಾ ಓವರ್ ರಿಯಾಕ್ಟ್ ಮಾಡ್ಬಿಡ್ತೀಯ. ಓ ಗಾಡ್ ಮಾಮ್, ನನಗೇನು ಗೊತ್ತು ನೀವಿಂತ ಪ್ಲಾನ್ ಮಾಡಿದ್ದೀರಾ ಅಂತ. ಬಟ್ ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ರಿಷಿಗೆ ಕಮಲಿ ಮೇಲೆ ಫುಲ್ ಕೋಪ ಬಂದಿರುತ್ತೆ. ಆ ಕಮಲಿ ಮೇಲೆ ಬಂದಿರೋ ಲವ್ ಕೂಡ ರಿಷಿ ಮನ್ಸಿಂದ ಎದ್ನೋ ಬಿದ್ನೋ ಅಂತ ಓಡೋಗಿರುತ್ತೆ. ಆ ಕಮಲಿ ನೋಡಿದ್ದೆ ಫುಲ್ ಕಿಡಿ ಕಾಡ್ತಾನೆ ಮಾಮ್. ಬರೀ ರಿಷಿ ಮಾತ್ರ ಅಲ್ಲ ಬೇಬಿ, ಆ ಮನೇಲಿರೋ ಪ್ರತಿಯೊಬ್ಬರು ಅವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಇಷ್ಟು ವರ್ಷದಲ್ಲಿ ಅವಳು ಗಳಿಸಿರೋ ಅವಳ ಅತ್ತೆ ಮಾವನ ಪ್ರೀತಿ ನಂಬಿಕೆ ಎಲ್ಲ ಮಣ್ಪಾಲಾಗಿರುತ್ತೆ. ಇಲ್ಲಿವರೆಗೂ ರಿಷಿ ಮಾತ್ರ ಅವಳಿಂದ ದೂರ ಆಗಿದ್ದ. ಇನ್ನು ಮುಂದೆ ತಾರಾ, ರಮೇಶ್ ಎಲ್ಲರೂ ದೂರ ಆಗ್ತಾರೆ. ಆ ಕಮಲಿ ಜೀವನ ನರಕ ಆಗುತ್ತೆ. ನೋಡ್ತಾ ಇರು. ಹಾಗಿದ್ರೆ ಕಮಲಿ ಮೇಲೆ ತಾರಾ ಆಂಟಿ ಫುಲ್ ಕಿರ್ಚಾಡ್ತಿರ್ತಾರೆ ಅಲ್ವಾ? ಅತ್ತೆಮ್ಮ, ಇದ್ಯಾವುದು ನಂಗೆ ಗೊತ್ತಿಲ್ಲ ಅತ್ತೆಮ್ಮ. ಇದನ್ಯಾವುದು ನಾನು ಮಾತಾಡೋ ಇಲ್ಲ. ಮಾವಯ್ಯ, ದಯವಿಟ್ಟು ನನ್ನ ತೆಪ್ಪು ತಿಳ್ಕೊಬೇಡಿ. ಅವರು ಯಾಕೆ ಹಿಂಗೆಲ್ಲ ತೋರಿಸ್ತವ್ರು ನನ್ಗಂತೂ ಅರ್ಥ ಆಯ್ತಿಲ್ಲ. ನಾನು ಹೇಳಿರೋದೇ ಒಂದು, ಅವ್ರು ತೋರಿಸ್ತಿರೋದೇ ಇನ್ನೊಂದು. ಅತ್ತೆಮ್ಮ. ಕಮಲಿ, ನೀನೇನು ಅಂತ ನಮಗೆ ಗೊತ್ತಿಲ್ವಾ ಅಮ್ಮ? ನಮಗೆ ಅರ್ಥ ಮಾಡಿಸೋದಕ್ಕೆ ನೀನು ಇಷ್ಟೊಂದು ಒದ್ದಾಡ್ಬೇಕಾ? ನೀನು ಈ ಥರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಮಲಿ. ಆ ನ್ಯೂಸ್ ಚಾನಲ್ ಅವರು ಅವ್ರಿಗೆ ಬೇಕಾದ ಹಾಗೆ ತಿರ್ಚಿ ಏನೇನೋ ತೋರಿಸಿದ್ದಾರೆ. ಹೌದಲ್ವ ತಾರ? ನನಗೂ ಹಾಗೆ ಅನ್ನಿಸ್ತು. ಎಲ್ಲರೂ ಗಮನಿಸಿದ್ರ? ಮೊದಲು ಒಂದೆರಡು ಮಾತು ಮಾತ್ರ ಕಮಲಿ ಆಡಿರೋದೆ. ಆದರೆ ಆಮೇಲಿಂದೆಲ್ಲ ಅವ್ರ ಕಟ್ಕತೆ ಅಂತ ನನಗೂ ಅನಿಸ್ತು. ಕಮಲಿ, ನೀನ್ ಯಾಕೆ ಅಳ್ತ್ಯಾ? ನಿನ್ ಬಗ್ಗೆ ನಾವ್ ಯಾರೂ ತಪ್ಪು ತಿಳ್ಕೊಳಲ್ಲ.
ಅದು ಅಲ್ಲದೆ ನೀನ್ ಹೇಳಿದ್ದೇ ನಿಜ ಆಗಿದ್ರೆ ಅವ್ರು ಅದನ್ನ ಟೆಲಿಕಾಸ್ಟ್ ಮಾಡ್ಬೋದಾಗಿತ್ತಲ್ಲ. ನೀನೇನು ಅಂತ ನಮಗೆ ಗೊತ್ತಿಲ್ವ ತಂಗ್ಯವ, ಇವಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಬಿಟ್ಟಾಕು. ನೀವೆಲ್ಲ ನನ್ನ ಅರ್ಥ ಮಾಡ್ಕೊಂಡ್ರಿ ಸರಿ, ಆದ್ರೆ ಇದೇ ಪ್ರೋಗ್ರಾಮ್ನ ನೋಡ್ತಿರೋ ಏಟೋ ಜನ ನನ್ನ ಬಗ್ಗೆ ಏನೆಲ್ಲ ಅನ್ಕೊಂಡಿರ್ಬೋದು. ಯಾಕೆ ಇವ್ರು ಹಿಂಗೆಲ್ಲ ಮಾಡಿದ್ರು? ಕಮಲಿ, ಯಾರಾದ್ರೂ ಏನಾದ್ರು ಸಾಧನೆ ಮಾಡಿದ್ರು ಅಂದ್ರೆ ಕೆಲವ್ರು ತಡ್ಕೊಳಕ್ಕಾಗಲ್ಲ. ಆ ಹೊಟ್ಟೆವರಿಗೆ ಏನೋ ಹುಳಿ ಹಿಂಡಿರ್ತಾರೆ. ಇರಲಿ ಬಿಡು, ಸತ್ಯ ಏನು ಅಂತ ನಮ್ಗಂತೂ ಗೊತ್ತು. ಡೋಂಟ್ ವರಿ. ತಯಾರಿ. ಹೌದು ಕಮಲಿ, ನಾವು ರಿಸಲ್ಟ್ ಬಂದಿರೋ ಖುಷಿಲಿ ಆರಾಮಾಗಿದ್ವಿ. ಅವರೇ ಇಂಟರ್ವ್ಯೂ ಮಾಡ್ತೀವಿ ಅಂತ ಮನೆವರೆಗೂ ಬಂದು ಇಂಟರ್ವ್ಯೂ ಮಾಡಿ ಇವಾಗ ನೋಡಿದ್ರೆ ಈ ಥರ ತೋರಿಸಿದ್ದಾರೆ. ಸದ್ಯ ರಿಷಿ ನೋಡಲಿಲ್ಲ, ಇಲ್ಲಾಂದಿದ್ರೆ ತುಂಬ ಬೇಜಾರಾಗಿರೋನು. ಸರ್, ಏನು ಮೇಲ್ ಬನ್ನಿ, ನಿಮ್ಗೇನೋ ತಂದಿದ್ದೀನಿ ಅಂತ ಮೆಸೇಜ್ ಮಾಡಿದ್ರಲ್ಲ ಸರ್. ಆ ಥರದ್ದೇನಿಲ್ಲ, ನಂಗೆ ನಿದ್ದೆ ಬರ್ತಿದೆ, ನಾಳೆ ಕ್ಲಾಸ್ ಇದೆ, ನಾನು ಮಲ್ಕೋತೀನಿ. ಮೇಲಕ್ಕೆ ಬಾ ಅಂತ ಮೆಸೇಜ್ ಮಾಡವ್ರೆ. ಇಲ್ಲಿ ನೋಡಿದ್ರೆ ಬೋರ್ಡಾಗ ಏನೋ ಬರ್ದು ಅಳ್ಸವ್ರೆ, ಆದ್ರೆ ನನ್ನ ಹತ್ರ ಏನು ಅಂತ ಸರಿಯಾಗೂ ಹೇಳ್ತಾ ಇಲ್ಲ. ಏನಕ್ಕೆ ಹಿಂಗ ಆಡ್ತಾವ್ರೆ? ನನ್ನ ಹತ್ರ ಸಾರಿ ಕೇಳೋದಕ್ಕೆ ಪ್ರಯತ್ನ ಪಡ್ತಾವ್ರ, ಅಥವಾ ಅವ್ರು ತಗೊಂಡಿದ್ರಿಂದ ನನಗ್ ಕೊಡಕ್ ಕರೆದ್ರ? ಸರ್, ಇದು ನನಗೋಸ್ಕರನೇ ತಾನೇ ತಂದಿರೋದು, ಮತ್ತೆ ತೊಡ್ಸಿ ಸರ್. ಸಾರಿ, ಇದನ್ನ ನಿಮ್ಗೆಲ್ಲ ತಂದಿದ್ದು. ನೀವ್ಯಾಕೆ ಇದನ್ನೆಲ್ಲ ತಗೊಂಡ್ರಿ? ನನ್ಗಲ್ವಾ? ಅಲ್ಲ ಅಂತ ಹೇಳಿದ್ನಲ್ಲ. ಮತ್ತಿನ್ಯಾರಿಗೆ ಸರ್? ನನಗೆ ತುಂಬ ಬೇಕಾದವ್ರಿಗೆ. ಆಹಾ, ಸುಳ್ಳಿಯೊಳಕ್ಕೂ ಬರಕಿಲ್ಲ. ಇರ್ಲಿ ಸರ್, ನಿಮ್ ಬಾಯಿ ಬಿಡ್ಸೋದಂಗೆ ಅಂತ ನನಗೆ ಸಂದ ಗೊತ್ತೈತೆ, ನಾನೇ ಬಿಡಿಸ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಸರ್. ನಾನು ನೋಡ್ತೀನಿ ಸರ್, ಉಂಗ್ರ ಪೆಟ್ಟಿಗೆಯಿಂದ ನನ್ನ ಬೆರಳಿಗೆ ಯಾವಾಗ ಬರ್ತೈತೆ ಅಂತವಾ. Yes, the tragedy of Hamlet.
a play by Shakespeare. Often shortened by Hamlet, this is a tragedy written by William Shakespeare. ಎನಿ ಡೌಟ್ಸ್? ಸರಿ, ಇವತ್ತಿಗೆ ನಿಮ್ಮ ಕ್ಲಾಸಸ್ ಮುಗೀತು. The story of Shakespeare is preserved from 13th century, and this is the thing what we are learned in this class. Okay, please read this oftenly, and ನಿಮ್ಗೆ ಏನೇ ಡೌಟ್ ಇತ್ತು ಅಂತ ಹೇಳಿದ್ರು ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ. ಎಸ್, ಗುಡ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹಾಯ್ ರಿಷಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನಿಕಾ. ಕ್ಲಾಸ್ ಇಲ್ವಾ? ಇಷ್ಟು ಲೇಟಾಗಿ ಬರ್ತಿದ್ಯಾ? ಅಲ್ಲ ರಿಷಿ, ನಾನು ಎದ್ದೇಳೋದೇ ಲೇಟ್, ನಿನ್ಗೆ ಗೊತ್ತಲ್ವಾ, ಅದಕ್ಕೆ ಲೇಟಾಗಿ ಬರ್ತಾ ಇದ್ದೀನಿ. ಬಟ್ ಯು ನೋ ವಾಟ್, ಫ್ರಮ್ ಟುಮಾರೋ ಐ ವಿಲ್ ಬಿ ಆನ್ ಟೈಮ್. ಸರ್, ನಾನು ಗುಡ್ ಮಾರ್ನಿಂಗ್ ಅಂದರೆ ಮುಖ ಸಿಂಡಿಸ್ಕೊಂಡು ಗುಡ್ ಮಾರ್ನಿಂಗ್ ಅಂತೀರಾ. ಅದೇ ಆನಿಕಂತವ ಹಲ್ ಕಿಸ್ಕೊಂಡು ಮಾತಾಡ್ತೀರಾ ಅಲ್ವಾ? ನನಗೆ ಹೊಟ್ಟೆ ಉರ್ಸೋದಕ್ಕೆ ಹಿಂಗೆ ಮಾಡ್ತಿದ್ದೀರಾ ನೀವು? ಸರ್, ಒಂದು ಡೌಟ್ ಕೇಳಬೇಕು. ಅದೇ ಸರ್, ನೆನ್ನೆ ಒಂದು ಗಿಫ್ಟ್ ಅಂದ್ರಲ್ಲ, ಆ ಗಿಫ್ಟು ಯಾರಿಗೆ ತಂದಿದ್ದು ಸರ್? ಆ ವಿಷಯ ಎಲ್ಲ ಇಲ್ಲಿ ಯಾಕೆ? ರಿಷಿ, ನೀನ್ ಗಿಫ್ಟ್ ತಂದಿದ್ಯಾ? ಯಾರಿಗೆ ರಿಷಿ? ಹೇಳಿ ಸರ್, ಯಾರಿಗೆ ತಂದಿದ್ದು ಅಂತವಾ? ಅದು ನಂಗೆ ತುಂಬಾ ಬೇಕಾಗಿರೋರ್ಗೆ. ಬೇಕಾಗಿರೋರು ಅಂದ್ರೆ ಯಾರು ಸರ್? ಅರ್ಥ ಆಯ್ತು ಬಿಡಿ. ಏನು ಅರ್ಥ ಆಯ್ತು? ನೀವು ಆ ಉಂಗ್ರನ ಯಾರಕ್ಕೆ ತಂದಿದ್ದೀರಾ ಅಂತ ಇವಾಗ ಅರ್ಥ ಆಯ್ತು ಸರ್. ಯಾರಿಗೆ ತಂದಿದ್ದೀನಿ? ನೀವೇ ಹೇಳಿದ್ರಲ್ಲ ಸರ್, ಬೇಕಾದವ್ರಿಗೆ ಅಂತ. ಹೌದು. ಅದ್ಯಾರು ಅಂತ ಮಾತ್ರ ನೀವ್ ಹೇಳಕ್ಕಿಲ್ಲ. ಯಾಕೆ ಸರ್, ನಾಚಿಕೆನಾ? ನನಗೆ ಯಾಕೆ ನಾಚಿಕೆ? ಇವ್ರಿಗೆ ಅಂತ ಏನಿಲ್ಲ. ಆನಿಕಾಗೆ. ರಿಷಿ, ನೀನ್ ನಿಜವಾಗ್ಲೂ ನನಗ್ ಗಿಫ್ಟ್ ತಂದಿದ್ಯಾ? ಎಲ್ಲಿದೆ? ತೋರ್ಸು. ಅದು ಮನೇಲಿದೆ. ಅಯ್ಯೋ ಪಾಪ, ಅನಿಕಂಗೆ ಅಂತ ಗಿಫ್ಟ್ ತಕೊಂಬಂದು ನೀವ್ ಅದನ್ನ ಅವಳು ಕೊಡ್ಬೇಕಲ್ವಾ ಸರ್? ಮರ್ತ್ ಬಿಟ್ರಾ? ಆಕ್ಚುಲಿ ನಾನು ಅದನ್ನ ಮನೇಲೆ ಮರ್ತ್ ಬಂದ್ಬಿಟ್ಟೆ. ಯಾಕೆ ರಿಷಿ, ತರ್ಲಿಲ್ವಾ? ನೀನ್ ಬೇಜಾರಲ್ಲಿದ್ದಲ್ಲ, ನೀನ್ ಖುಷಿಯಾಗಿರುವಾಗ ಕೊಡೋಣ ಅಂತ ಸುಮ್ಮನಾದೆ. ಓ, ಸೋ ಸ್ವೀಟ್ ಆಫ್ ಯು ರಿಷಿ. ಓ ಮೈ ಗಾಡ್, ನಂಗೆ ತುಂಬಾ ಖುಷಿ ಆಗ್ತಿದೆ. ಯು ಬಾಟ್ ಮೀ ಅ ಗಿಫ್ಟ್, ಅದು ರಿಂಗ್. ನಂಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಅದನ್ನ ಯಾವಾಗ ಹಾಕೋತೀನೋ ಅಂತಾನೆ ಅನ್ಸ್ತಿದೆ. ಲುಕ್ ರಿಷಿ, ಈ ಬೆರಳು ಯಾಕೆ ಖಾಲಿ ಇದೆ ಅಂತ ನಾನು ಅನ್ಕೋತಿದ್ದೆ. ಈಗ ಗೊತ್ತಾಯ್ತು, ನೀನ್ ಕೊಡೋ ರಿಂಗ್ ಹಾಕೊಳ್ಳೋಕೆ ಅಂತ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ರಿಷಿ, ಥ್ಯಾಂಕ್ಸ್ ಅ ಲಾಟ್. ಅನಿಕಾ, ನಂಗೆ ಕ್ಲಾಸ್ ಇದೆ, ಐ ಹ್ಯಾವ್ ಟು ಮೂವ್. ರಿಷಿ,
ನೀನ್ ನನ್ಗೋಸ್ಕರ ಗಿಫ್ಟ್ ತಂದಿದ್ಯಾ ಅಂದ್ರೆ ನಿನ್ಗೆ ನನ್ ಮೇಲೆ ಲವ್ ಇದೆ ಅಂತ ಅರ್ಥ. ಅಂಡ್ ಐ ಲವ್ ಯು ಟೂ ರಿಷಿ.